ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೆಂಗದ್ರೆ ಎಲ್ಲರೂ ಆರಾಮದಿರಿ ಅಂತ ಅನ್ಕೊಂತೀನಿ. ನಾನು ಆರಾಮದೀನಿ. ಸೊ ಇವತ್ತು ಜಾತ್ರೆ ಸಂಬಂಧ ಹಾಸಿಗೆ ನೀರಾಕ ಹಾಕಬೇಕಾಗಿತ್ತು. ಹಂಗಾಗಿ ಇದಕ್ಕೆ ಕಿನಾಲ್ಗೆ ಹೊಂಟಿದ್ವಿ. ನಾನು, ನಮ್ಮ ಚಿಕ್ಕಿ, ನನ್ನ ಗಂಡ ಮತ್ತು ನಮ್ಮ ಚಿಕ್ಕಪ್ಪ ಇಷ್ಟು ಜನ ಹೊಂಟೀವಿ. ರಿಕ್ಷಾ ಅಂತೂ ತುಂಬೈತೆ ಹಾಸಿಗೆಯಿಂದ. ಬರ್ರಿ ಹೋಗೋನು. ಬನ್ನಿ ಫ್ರೆಂಡ್ಸ್, ಹೋಗೋಣ ಕಿನಾಲಿಗೆ. ಹೋಗ್ಯಾನಂಗ್ಯಕ್ಕ ನೋಡ್ರಿ, ನಾವು ಹಿಂದೆ ಕುಂತೇವಿ. ಗಂಡ ಹೆಂಡತಿ ಮಗು, ಇವಳಿಗೆ ಹಾಲು ಕೊಡಿಸ್ಬೇಕಲ್ಲ, ಅದಕ್ಕೆ. ಇದು ನನ್ನ ತಂಗಿ ಅಂತ ನನ್ನ ಗಂಡನ ತಂಗಿ ಮತ್ತು ತಂಗಿನ ಗಂಡ, ಮತ್ತು ಅವ್ರದ್ದು ಒಂದು ಚಿಕ್ಕ ಮಗು ಇದೆ. ಅವ್ರನ್ನ ಕರ್ಕೊಂಡು ಹೋಗ್ತಾ ಇದ್ದೀವಿ. ನೋಡ್ರಿ ಫ್ರೆಂಡ್ಸ್, ಆ ಕಡೆ ಈ ಕಡೆ ಎಷ್ಟು ಚೆನ್ನಾಗಿದೆ ನೇಚರ್. ಬೆಂಗಳೂರಲ್ಲೆಲ್ಲ ಇದನ್ನು ನೋಡೋಕ್ಕೆ ಸಿಗಲ್ಲ, ಇಲ್ಲಿ ಮಾತ್ರ ಸಿಗೋದು ಇದು. ಸೊ ಇನ್ನೇನು ಬಂತು ಕಿನಾಲು. ಬನ್ನಿ, ಹಾಸಿಗೆ ಎಲ್ಲ ಬಡ 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 ಹೋಗೋಕೆ ಶುರು ಮಾಡೋಣ ಅಂತ. ಓಕೆ, ಒಂದು 10 ವರ್ಷದ್ದು ಮನೆ ಏನೇ ತರಬೇಕಿತ್ತು ನಾವು ಕೊಡಪಾನ ಗಿಡಪನ್ ಹಂಗಲ್ಲ. ಈಗ ಹೋಗ್ಯಾನ ಅಲ್ಲಿ ಮುಟ್ರಾಗ 1 ಕಿಲೋಮೀಟರ್ ಇದನ್ನ ಮಾಮ ಕಲ್ಲಿ ಇಲ್ಲಿ ಇಲ್ಲಿ ಹಾಕಿ ನಾನು ಹೋಗ್ಯತ್ತ ಬರ್ರಿ 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 ಫ್ರೆಂಡ್ಸ್, ನಾವೀಗ ಹಾಸಿಗೆ ಹೋಗೋದ್ವಲ್ಲ, ಅದು ನಿಂತು ನೀರಾಗ ಹೋಗ್ತೀವಿ ಅಂತ ಅನ್ಕೊಬೇಡ್ರಿ. ಅದು ಹರ್ಕೊಂಡು ಹೋಗ್ತತಿ. ನೋಡ್ರಿ, ಇಲ್ಲಿಂದ ಫುಲ್ಲು ರೋಡ್ ದಾಟಿ ಆ ಕಡೆನೂ ಆಯಿತು. ತೋರಿಸ್ತೀನಿ ಒಂದು ನಿಮಿಷ. ಹಾಗೆ ಎತ್ತ ನೋಡಿದ್ರು ಗ್ರೀನ್ 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 ಕಾಣಿಸುತ್ತೆ. ತುಂಬ ಮನಸ್ಸಿಗೆ ಖುಷಿ ಆಗುತ್ತೆ. ನೋಡ್ರಿ ಇಲ್ಲೇ. ನೋಡಿರಿ, ಹರ್ಕೊಂಡು ಹೋಗುತ್ತೆ. ಈ ಸಣ್ಣ ಕಿನಾಲು ದೊಡ್ಡ ಕಿನಾಲು ಐತಿ ನಮ್ಮ ಊರಾಗ. ನೋಡ್ರಿ, ಯಾವ ಕಡೆ ನೋಡಿದ್ರೆ ಹಸಿರು ಕಾಣಿಸುತ್ತೆ. ಆಮೇಲೆ ಹೊಗೆ ಹಾಕೊಂಡು ನಿಂತ್ಕೊಂಡು ಇವಾಗ ಎಲ್ಲಿ ಹೋಗ್ತಿದ್ದೀವಿ ಅಂತಂದರೆ ನಮ್ಮ ತಂದೆ ತಾಯಿ ಮನೆ, ಅಲ್ಲಿ ಹೋಗ್ತಾ ಇದ್ದೀವಿ. ನೋಡಿರಿ, ಒಣಗಿಸೋಕೈತೆ, ತಗಡಿ ಮ್ಯಾಗ ಒಣಗಿಸ್ತೇವೆ. ಇದು ಈ ಕಡೆದು ನಮ್ಮ ಅತ್ತಿದು ಮತ್ತು ನಮ್ಮ ಅಪ್ಪಂದು ಜಾಯಿಂಟ್ ಇಟ್ಟು ಕಟ್ಟ್ಯಾರ ಮನೆ ಮುಂದೆ ಅವ್ರ ಜಾಗ. ಆ್ಯಂಡ್ ಈ ಜಾಗದಾಗ ನಾವು ಮನೆ ಕಟ್ತೀವಿ. ಈ ಶೆಡ್ಡಿದು ಎದುರುಗಡೆ ಐತಲ್ಲ, ಆ ಜಾಗದಾಗ ನಾವು ಮನೆ ಕಟ್ಬೇಕಂತ ಅಂದ್ಕೊಂಡೇವಿ. ಇನ್ನೊಂದು 2-3 ತಿಂಗಳದ ಸ್ಟಾರ್ಟ್ ಮಾಡ್ತೀವಿ ಮನೆ ಕೆಲಸನೂ. ಆ್ಯಂಡ್ ಇದು ನಮ್ಮ ಮಮ್ಮಿಯವರು ಮನೆ ಹಿಂದ್ಗಡೆ ಇರೋ ಜಾಗ. ಪಾತ್ರೆ ಎಲ್ಲ ಬಟ್ಟೆ ಎಲ್ಲ ಇಲ್ಲೇ ಒಗೆಯೋದು. ಈಗ ಯಾರೂ ಇಲ್ಲದಕ್ಕೆ ಹಿಂಗಾಗಿದೆ. ಸೊ ಇವತ್ತಿನ ವ್ಲಾಗ್ ಇಷ್ಟೇ ಇತ್ತು ಫ್ರೆಂಡ್ಸ್. ಹಾಸಿಗೆ ನೀರಾಗ ಹಾಕೋದು ಅಷ್ಟೇ. ಸೊ ಈ ವಿಡಿಯೋ ಇಷ್ಟ ಆಗಿದೆ, ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಪ್ಲೀಸ್ ನಮ್ಮಂಥವ್ರಿಗೆ ಸಪೋರ್ಟ್ ಮಾಡಿ.